ಏನಾದ್ರು ಬುದ್ಧಿ ಹಾಕೋ ಇಲ್ಲೇ ನಿಂತ ಬಿಡೋದಿಲ್ಲ. ಯಾವಾಗ ಬರೋದು ಮಠದ ಕಡೆ? ಬುದ್ಧಿ ಐತೆ ಕರ್ಕೊಂಡ್ ಬಂದಾಗಿ ನೋಡು ಅವನು ನಿಮ್ಮಂಗ ಈ ಮಠಕ್ಕೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಕಲಿತಾನ್ರಿ. ನಾವು ಮತದಾಗ ಇಷ್ಟು ಮಂದಿ ಬಮ್ಮದ ಬಂದ್ವಿ. ಆ ಪದ ಕೇಳ್ತಾನೆ ಕರ್ಕೊಂಬಂದ್ರಿ. ಆ ಮತದಾಗ ಬ್ಯಾಡ್ರಿ ಅಪ್ಪ ಅವ್ನು ಕಲಿತೀವಿ ಮಠ ಬಿಟ್ಟೆ ಬರುವಾಗ ಏನು ಹೇಳಿದೀನಿ? ಹೇಳಿದಿ ಮಾತಾಡಬೇಡ. ಬಾಯಾಗ ಶಬ್ದ ಅಶಬ್ದ ಬರ್ತಾವು. ಜನ ನೋಡಿ ನಗ್ತಾರು. ನೀ ಮತ್ತೆ ನೋಡಿ ನಗಂತೆ ನೋಡಿ ನಗ್ತಾರಂತ ಅವ್ರು ಕಣ್ಣು ಕೊಟ್ಟು ಬೆನ್ನು ಹತ್ತಿ ಬಿಡ್ತೀವಿ. ಗದ್ದಕ್ಕೆ ಅಂದಾಗ ಬಾಯಾಗ ಭೂತಾನ ಬಿಡ್ತೀನಿ. ನಾನು ಯಾರ ಜೊತೆ ಮಾತಾಡಿದ್ರೆ ಗುದ್ದುಗೋದ ಯಾರ ಜೋಡಿ ಮಾತಾಡಿಲ್ಲ. ಇವ್ರು ಎಲ್ಲರ ಒಳಗೆ ತಿರುಗಡಿತಿ ನೀನ. ಹೂವ ಪತ್ರಿ ಹಾಕೊಂಬಾ ಅಂತ ಹೇಳಿದ್ರೆ ಹಿಂಗೆಲ್ಲ ಮಾಡಬಾರ್ದು. ನೋಡು ಇವತ್ತ ಅಮೃತ ಶಂಕರ ಬಾಯ್ ಏನಾಗೆ ಜೀವ ಹಿಡಿದಿಲ್ಲ, ಕಣ್ಣಾಗೆ ಹಿಡಿದಿಲ್ಲ. ಹಂಗ ಸ್ವಲ್ಪಿಗೆ ಹಿಡಿಬೇಕು. ಬಿಡೋದಿಲ್ಲ ಅಲ್ಲಿ ಮಠದಾಗ ಕೂತು ನಾನ ಹೊಸದ ಕಸಿ ಮಾಡಿ ಕಟ್ಟಿದ್ನಲ್ಲ ಚಡ್ಡಿಗೆ. ನೀವೆಲ್ಲ ಚಡ್ಡಿ ಕಸಿ ಮಾಡಿ ಕಟ್ಟಿದ್ರಿ ಕರೆ. ಅದನ್ನ ನಮ್ಮವ್ವ ತುರ್ಬಿ ರೇಬೇಲ್ ಮಾಡಿ ಕಟ್ಕೊಂಡು ನೀನು ಚಡ್ಡಿ ಕಸಿ ನಿಮ್ಮವ್ವ ತುರ್ಬಿಗೆ ರೇಬೇಲ್ ಮಾಡ್ಕೊಂಡ್ರ? ಹೌದು ಗುರುಗಳೇ. ಅಲ್ಲೋ ನಿಮ್ಮವ್ವನ ತುರ್ಬಿನ ರೇಬೇಲ? ನಮ್ಮವ್ವನ ತುರ್ಬಿನ ರೇಬೇಲ ನಮ್ಮ ಅಪ್ಪ ಹುಡುಗಾರ ಮಾಡಿ ಕಟ್ಕೊಂಡು ನಿಮ್ಮ ಅಪ್ಪ ಹುಡುಗಾರ ಮಾಡಿ. ಹೌದು ಗುರುಗಳೇ. ಮತ್ತೆ ನಿಮ್ಮ ಅಪ್ಪನ ಹುಡುಗಾರ ಎಲ್ಲಿ ಹೋಯ್ತು? ನಮ್ಮ ಅಪ್ಪನ ಹುಡುಗಾರ ನಮ್ಮ ಮುತ್ತ ಲಿಂಗದ ಕಾಯಿಗೆ ಕೋಣಿಸಿ ಕಟ್ಕೊಂಡ ಗುರುಗಳೇ. ಮತ್ತೆ ನಿಮ್ಮ ಅಜ್ಜನ ಲಿಂಗದ ಕಾಯಿ ದಾರ? ನಮ್ಮ ಅಜ್ಜನ ಲಿಂಗದ ಕಾಯಿ ದಾರ ನಮ್ಮ ಅಜ್ಜಿ ಕೌಂಡಿ ಹೋಗ್ಬಿಟ್ಟಾಳ. ಅಂತೂ ಆ ಅಜ್ಜನ ಬೆಚ್ಚಗೆ ಮಾಡಿ ಮನಗಿಸಿ ಬಿಟ್ಟಾಳ. ಅವರು ಗುರುಗಳೇ ಅಜ್ಜನ ಬೆಚ್ಚಗೆ ಮಾಡಿ ಮನಗಿಸಲು ನಮ್ಮನ್ನ ಇಲ್ಲಿ ಮಂದ್ಯಾಗ ಒಬ್ರು ಕಳ್ಯಾಕ ಇರ್ತಾಳ. ಹೇಳ್ತಿದ್ರು ಗಲ್ತಿ ಯಾಕೆ ಮಗ ಕಾರ್ತಿ ಆಗ್ತಾರಂಗ. ಹೌದು ಗುರುಗಳು. ನಮ್ಗೆ ಒಳನ ಬರ್ತೈತಿರ್ತದೆ. ಮಠಕ್ಕೆ ಹೋಗ್ತಾನ ಕೈ ಬಿಡ್ಬೇಡ. ಗಚ್ಚ ಹೆಂಗ್ ಹಿಡ್ಕೋ. ಹೂವ ಹರಿಬೇಡ, ಪತ್ರಿನೂ ಕೇಳಬೇಡ. ಹಂಗೆಲ್ಲ ಹಿಡ್ಕೊಂಡಿರ್ತಾರೆ. ಎಲ್ಲರ ದೃಷ್ಟಿ ಅಲ್ಲೇ ಬೀಳ್ತೈತಿ. ಚಡ್ಡಿಗೆ ಕಸಿ ಇಲ್ಲ. ನಮ್ಮ ಗಚ್ಚಿ ಮಠಕ್ಕೆ ಮಾರಿ ಬೆಳ್ಕೊಂಡ ಮತ್ತೊಂದು ಕಸಿ ಮಾಡಿ ನೀನು ಚಡ್ಡಿಗೆ ಲಾಡಿ ಮಾಡಿ ಕಟ್ತೀನ. ಮತ್ತೊಂದು ಕಸಿ ಮಾಡಿ ಒಳಗೆ ಎಮ್ಮಿಗೆ ಲಾಡಿ ಕಟ್ಟಿದಾರೆ. ಅಲ್ಲಿ ಹಾಕೊಂಡು ನಾನು ಅದನ್ನ ಅಲ್ಲಿ ಕಟ್ಕೊಂಡಿದ್ರೆ ಯೋಗದ ಕೆಲಸ ವಿಷಯಗಳು ನಿಮಗೆ ಹೇಳ್ತಾ